ಗದಗ್ನ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಗದಗ್ನಲ್ಲಿ ಕಳ್ಳತನ ನಡೆದ ಕೇವಲ 6 ಗಂಟೆಯಲ್ಲಿ ಸಿನಿಮೆಯ ರೀತಿಯಲ್ಲಿ ಕಳ್ಳನನ್ನ ಹೆಡೆಮೋರಿ ಕಟ್ಟಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ಆ ಕಳ್ಳನಿಂದ ಬೆಳ್ಳಿ, ಬಂಗಾರ ಹಾಗೂ 80 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೇಗಿತ್ತು ಹಾಗಾದ್ರೆ ಈ ಒಂದು ಕಾರ್ಯಾಚರಣೆ, ಆ ಕುರಿತಾದ ಒಂದು ಸ್ಪೆಷಲ್ ವರದಿ ನಿಮ್ಮ ಮುಂದೆ. ಬಂಗಾರ ಮತ್ತು ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಇದನ್ನೇ ಒಂದು ಟಾರ್ಗೆಟ್ ಮಾಡಿ ಬಂಗಾರದ ಅಂಗಡಿಗೆ ಕನ್ನ ಹಾಕಿದ ಆರೋಪಿಯನ್ನು ಕೇವಲ 6 ಗಂಟೆಯಲ್ಲಿ ಗದಗ ಶಹರ ಪೊಲೀಸರು ಬಂಧಿಸಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ಶಹರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. 80,45,000 ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾನೆ. ಈತ ಏನು ಮೊಹಮ್ಮದ್ ಸಿಂದಗಿ ಎನ್ನುವ ಆರೋಪಿ ಏನಿದ್ದಾನೆ, ಈತ ಬಹಳಷ್ಟು ಕಿಲಾಡಿ ಇರ್ತಾನೆ. ಈತ ಕಳೆದ 6-7 ದಿನಗಳಿಂದ ಗದಗ್ನಲ್ಲೇ ಒಂದು ಲಾಡ್ಜ್ನಲ್ಲಿ ರೂಮ್ ಮಾಡ್ಕೊಂಡಿರ್ತಾನೆ. ಅದರ ಪಕ್ಕದಲ್ಲೇ ಏನು ಶಾಂತದುರ್ಗ ಜ್ಯುವೆಲರ್ಸ್ ಇರುತ್ತೆ. ಈ ಜ್ಯುವೆಲರ್ಸಿಗೆ ಕನ್ನ ಹಾಕ್ತಾನೆ. 3 ಅಂತಸ್ತಿನ ಜ್ಯುವೆಲರ್ಸ್ ಒಳಗಡೆ ಸಿನಿಮೆಯ ರೀತಿಯಲ್ಲಿ ಹೋಗಿ ಒಂದು ಕಿಟಕಿ ಇರುತ್ತೆ, ಕಿಟಕಿ ಕಟ್ ಮಾಡಿ ಒಳಗಡೆ ಹೋಗಿ ಏನು ಜ್ಯುವೆಲರ್ಸ್ನಲ್ಲಿರುವಂಥ ಅಪಾರ ಪ್ರಮಾಣದ ಬೆಳ್ಳಿ ಮತ್ತು ಚಿನ್ನವನ್ನು ಕೂಡ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿರ್ತಾನೆ. ಎಸ್ಕೇಪ್ ಆದ 6 ಗಂಟೆಯಲ್ಲೇ ಗದಗ ಶಹರ ಪೊಲೀಸರು ವಿಶೇಷ ತಂಡಗಳನ್ನು ರಚನೆ ಮಾಡಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಸುಮಾರು 25-30 kg ತೂಕದಷ್ಟು ಏನು ಬೆಳ್ಳಿಯ ಆಭರಣಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಎಲ್ಲ ಆಭರಣಗಳು ಕೂಡ ಇವಾಗ ಪತ್ತೆ ಹಚ್ಚಿದ್ದಾರೆ ಗದಗ ಶಹರ ಪೊಲೀಸರು. ಇದೊಂದು ಭರ್ಜರಿ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಈತ ಏನು ಕಳ್ಳತನ ಮಾಡಿಕೊಂಡು ಮಹಾರಾಷ್ಟ್ರ ಮಾರ್ಗವಾಗಿ ಗುಜರಾತಿಗೆ ಹೋಗ್ತಾ ಇದ್ದ. ಈ ಸಮಯದಲ್ಲಿ ಗದಗ ಹೊಸ ಬಸ್ ನಿಲ್ದಾಣದ ಮೂಲಕ ಮಹಾರಾಷ್ಟ್ರ ಬಸ್ ಹತ್ತಿರ್ತಾನೆ. ಆ ಸಮಯದಲ್ಲಿ ಪೊಲೀಸರಿಗೆ ಒಂದು ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಇವಾಗ ಮೊಹಮ್ಮದ್ ಇದ್ದಾನೆ, ಈತನನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ಸುಮಾರು 80,45,000 ಮೌಲ್ಯದ ಆಭರಣಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು ಕಡೆ ಚಿನ್ನ ಮತ್ತು ಬಂಗಾರದ ಬೆಲೆ ಗಗನಕ್ಕೇರ್ತಾ ಇದೆ. ಹೀಗಾಗಿ ಇದರ ಮೇಲೇ ಆತ ಟಾರ್ಗೆಟ್ ಮಾಡಿಕೊಂಡು ಬಂಗಾರದ ಅಂಗಡಿಗೆ ಕನ್ನ ಹಾಕಿದ್ದ. ಇವಾಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೇವಲ 6 ಗಂಟೆಯಲ್ಲಿ, ಅಂದರೆ ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು, ಕೃತ್ಯಕ್ಕೆ ಉಪಯೋಗಿಸಿದಂಥ ವಸ್ತುಗಳನ್ನು ಕೂಡ ಗದಗ ಶಹರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು ವಿಶೇಷ ತಂಡ ರಚನೆ ಮಾಡಿಕೊಂಡು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಗದಗ SP ಅವರು ಇದ್ದಾರೆ, ಅವರನ್ನು ಕೇಳೋಣ. ಸರ್, ಕೇವಲ 6 ಗಂಟೆಯಲ್ಲಿ ಒಂದು ಪ್ರಕರಣ ಭೇದಿಸಿದ್ರಿ, ಯಾವ ರೀತಿ ಸವಾಲಾಗಿತ್ತು? ಭಾಳ ಒಂದು ಇಂಟ್ರೆಸ್ಟಿಂಗ್ ಮತ್ತು ಚಾಲೆಂಜಿಂಗ್ ಕೇಸ್ ಥರ ಮೇಲ್ನೋಟಕ್ಕೆ ಇದು ನಮಗೆ ಕಂಡು ಬಂದಿತ್ತು. ಈ ಒಂದು ಪ್ರಕರಣದಲ್ಲಿ ನಾವು ಹೇಳಬೇಕು ಅಂತ ಹೇಳಿದರೆ, ಈ ಒಂದು ಆರೋಪಿ ಬಂದು ನೆನ್ನೆ ದಿನ ಬೆಳಗ್ಗೆ ಇಲ್ಲಿ ಇದ್ದಿದ್ದು ಗೋಲ್ಡ್ ಶಾಪಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿದ್ದು ನಮಗೆ ಕಂಡು ಬಂದಿರುತ್ತೆ. ಆನಂತರ ಒಟ್ಟು ಮೌಲ್ಯ ತಿಳ್ಕೊಬೇಕು ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು 80 ಲಕ್ಷ ಕಳ್ಳನ ಉದ್ದೇಶ ಇತ್ತು ಅಷ್ಟೇ. ಕಳ್ತನ ಮಾಡಬೇಕು, ಈಸಿಯಾಗಿ ದುಡ್ಡು ಮಾಡಬೇಕು ಅಂತ ಹೇಳಿ ಉದ್ದೇಶ ಇತ್ತು. ಇದಿಷ್ಟು ಗದಗ SP ಅವರ ಮಾತಾಗಿತ್ತು. ಒಟ್ಟಿನಲ್ಲಿ ಹೇಳಬೇಕಂತಂದರೆ ಗದಗ ನಗರದಲ್ಲಿ ನಡೆದಂಥ ಬಂಗಾರದ ಅಂಗಡಿಯ ಕಳ್ಳತನವನ್ನು ಕೇವಲ 6 ಗಂಟೆಯಲ್ಲಿ ಗದಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡುವ ಮೂಲಕ ಆರೋಪಿಯನ್ನು ಹಿಡಿಯುಮರಿ ಕಟ್ಟಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ್ನ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಗದಗ್ನಲ್ಲಿ ಕಳ್ಳತನ ನಡೆದ ಕೇವಲ 6 ಗಂಟೆಯಲ್ಲಿ ಸಿನಿಮೆಯ ರೀತಿಯಲ್ಲಿ ಕಳ್ಳನನ್ನ ಹೆಡೆಮೋರಿ ಕಟ್ಟಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ಆ ಕಳ್ಳನಿಂದ ಬೆಳ್ಳಿ, ಬಂಗಾರ ಹಾಗೂ 80 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೇಗಿತ್ತು ಹಾಗಾದ್ರೆ ಈ ಒಂದು ಕಾರ್ಯಾಚರಣೆ, ಆ ಕುರಿತಾದ ಒಂದು ಸ್ಪೆಷಲ್ ವರದಿ ನಿಮ್ಮ ಮುಂದೆ. ಬಂಗಾರ ಮತ್ತು ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಇದನ್ನೇ ಒಂದು ಟಾರ್ಗೆಟ್ ಮಾಡಿ ಬಂಗಾರದ ಅಂಗಡಿಗೆ ಕನ್ನ ಹಾಕಿದ ಆರೋಪಿಯನ್ನು ಕೇವಲ 6 ಗಂಟೆಯಲ್ಲಿ ಗದಗ ಶಹರ ಪೊಲೀಸರು ಬಂಧಿಸಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ಶಹರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. 80,45,000 ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾನೆ. ಈತ ಏನು ಮೊಹಮ್ಮದ್ ಸಿಂದಗಿ ಎನ್ನುವ ಆರೋಪಿ ಏನಿದ್ದಾನೆ, ಈತ ಬಹಳಷ್ಟು ಕಿಲಾಡಿ ಇರ್ತಾನೆ. ಈತ ಕಳೆದ 6-7 ದಿನಗಳಿಂದ ಗದಗ್ನಲ್ಲೇ ಒಂದು ಲಾಡ್ಜ್ನಲ್ಲಿ ರೂಮ್ ಮಾಡ್ಕೊಂಡಿರ್ತಾನೆ. ಅದರ ಪಕ್ಕದಲ್ಲೇ ಶಾಂತದುರ್ಗ ಜ್ಯುವೆಲರ್ಸ್ ಇರುತ್ತೆ. ಈ ಜ್ಯುವೆಲರ್ಸಿಗೆ ಕನ್ನ ಹಾಕ್ತಾನೆ. 3 ಅಂತಸ್ತಿನ ಜ್ಯುವೆಲರ್ಸ್ ಒಳಗಡೆ ಸಿನಿಮೆಯ ರೀತಿಯಲ್ಲಿ ಹೋಗಿ ಒಂದು ಕಿಟಕಿ ಇರುತ್ತೆ, ಕಿಟಕಿ ಕಟ್ ಮಾಡಿ ಒಳಗಡೆ ಹೋಗಿ ಜ್ಯುವೆಲರ್ಸ್ನಲ್ಲಿರುವಂಥ ಅಪಾರ ಪ್ರಮಾಣದ ಬೆಳ್ಳಿ ಮತ್ತು ಚಿನ್ನವನ್ನು ಕೂಡ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿರ್ತಾನೆ. ಎಸ್ಕೇಪ್ ಆದ 6 ಗಂಟೆಯಲ್ಲೇ ಗದಗ ಶಹರ ಪೊಲೀಸರು ವಿಶೇಷ ತಂಡಗಳನ್ನು ರಚನೆ ಮಾಡಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಸುಮಾರು 25-30 kg ತೂಕದಷ್ಟು
ಏನು ಬೆಳ್ಳಿಯ ಆಭರಣಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಎಲ್ಲ ಆಭರಣಗಳು ಕೂಡ ಇವಾಗ ಪತ್ತೆ ಹಚ್ಚಿದ್ದಾರೆ ಗದಗ ಶಹರ ಪೊಲೀಸರು. ಇದೊಂದು ಭರ್ಜರಿ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಈತ ಏನು ಕಳ್ಳತನ ಮಾಡಿಕೊಂಡು ಮಹಾರಾಷ್ಟ್ರ ಮಾರ್ಗವಾಗಿ ಗುಜರಾತಿಗೆ ಹೋಗ್ತಾ ಇದ್ದ. ಈ ಸಮಯದಲ್ಲಿ ಗದಗ ಹೊಸ ಬಸ್ ನಿಲ್ದಾಣದ ಮೂಲಕ ಮಹಾರಾಷ್ಟ್ರ ಬಸ್ ಹತ್ತಿರ್ತಾನೆ. ಆ ಸಮಯದಲ್ಲಿ ಪೊಲೀಸರಿಗೆ ಒಂದು ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಇವಾಗ ಮೊಹಮ್ಮದ್ ಇದ್ದಾನೆ. ಈತನನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ಸುಮಾರು 80,45,000 ಮೌಲ್ಯದ ಆಭರಣಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು ಕಡೆ ಚಿನ್ನ ಮತ್ತು ಬಂಗಾರದ ಬೆಲೆ ಗಗನಕ್ಕೇರ್ತಾ ಇದೆ. ಹೀಗಾಗಿ ಇದರ ಮೇಲೇ ಆತ ಟಾರ್ಗೆಟ್ ಮಾಡಿಕೊಂಡು ಬಂಗಾರದ ಅಂಗಡಿಗೆ ಕನ್ನ ಹಾಕಿದ್ದ. ಇವಾಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೇವಲ 6 ಗಂಟೆಯಲ್ಲಿ ಅಂದರೆ ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು, ಕೃತ್ಯಕ್ಕೆ ಉಪಯೋಗಿಸಿದಂಥ ವಸ್ತುಗಳನ್ನು ಕೂಡ ಗದಗ ಶಹರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು ವಿಶೇಷ ತಂಡ ರಚನೆ ಮಾಡಿಕೊಂಡು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಗದಗ SP ಅವರು ಇದ್ದಾರೆ, ಅವರನ್ನು ಕೇಳೋಣ. ಸರ್, ಕೇವಲ 6 ಗಂಟೆಯಲ್ಲಿ ಒಂದು ಪ್ರಕರಣ ಭೇದಿಸಿದ್ರಿ, ಯಾವ ರೀತಿ ಸವಾಲಾಗಿತ್ತು? ಭಾಳ ಒಂದು ಇಂಟ್ರೆಸ್ಟಿಂಗ್ ಮತ್ತು ಚಾಲೆಂಜಿಂಗ್ ಕೇಸ್ ಥರ ಮೇಲ್ನೋಟಕ್ಕೆ ಇದು ನಮಗೆ ಕಂಡು ಬಂದಿತ್ತು. ಈ ಒಂದು ಪ್ರಕರಣದಲ್ಲಿ ನಾವು ಹೇಳಬೇಕು ಅಂತ ಹೇಳಿದರೆ, ಈ ಒಂದು ಆರೋಪಿ ಬಂದು ನೆನ್ನೆ ದಿನ ಬೆಳಗ್ಗೆ ಇಲ್ಲಿ ಇದ್ದಿದ್ದ ಗೋಲ್ಡ್ ಶಾಪಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿದ್ದು ನಮಗೆ ಕಂಡು ಬಂದಿರುತ್ತೆ. ಆನಂತರ ಒಟ್ಟು ಮೌಲ್ಯ ತಿಳ್ಕೊಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 80 ಲಕ್ಷ. ಕಳ್ಳನ ಉದ್ದೇಶ ಇತ್ತು ಅಷ್ಟೇ. ಕಳ್ತನ ಮಾಡಬೇಕು, ಈಸಿಯಾಗಿ ದುಡ್ಡು ಮಾಡಬೇಕು ಅಂತ ಹೇಳಿ ಉದ್ದೇಶ ಇತ್ತು. ಇದಿಷ್ಟು ಗದಗ SP ಅವರ ಮಾತಾಗಿತ್ತು. ಒಟ್ಟಿನಲ್ಲಿ ಹೇಳಬೇಕಂತಂದರೆ ಗದಗ ನಗರದಲ್ಲಿ ನಡೆದಂಥ ಬಂಗಾರದ ಅಂಗಡಿ ಕಳ್ಳತನವನ್ನು ಕೇವಲ 6 ಗಂಟೆಯಲ್ಲಿ ಗದಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡುವ ಮೂಲಕ ಆರೋಪಿಯನ್ನು ಹಿಡಿಯುಮರಿ ಕಟ್ಟಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗನ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕೇವಲ 6 ಗಂಟೆಯಲ್ಲಿ ಸಿನಿಮೆಯ ರೀತಿಯಲ್ಲಿ ಕಳ್ಳನನ್ನ ಹೆಡೆಮೂರಿ ಕಟ್ಟಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ಆ ಕಳ್ಳನಿಂದ ಬೆಳ್ಳಿ, ಬಂಗಾರ ಹಾಗೂ 80 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೇಗಿತ್ತು ಹಾಗಾದ್ರೆ ಈ ಒಂದು ಕಾರ್ಯಾಚರಣೆ? ಆ ಕುರಿತಾದ ಒಂದು ಸ್ಪೆಷಲ್ ವರದಿ ನಿಮ್ಮ ಮುಂದೆ. ಬಂಗಾರ ಮತ್ತು ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಇದನ್ನೇ ಒಂದು ಟಾರ್ಗೆಟ್ ಮಾಡಿ ಬಂಗಾರದ ಅಂಗಡಿಗೆ ಕನ್ನ ಹಾಕಿದ ಆರೋಪಿಯನ್ನು ಕೇವಲ 6 ಗಂಟೆಯಲ್ಲಿ ಗದಗ ಶಹರ ಪೊಲೀಸರು ಬಂಧಿಸಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ಶಹರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. 80,45,000 ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾನೆ. ಈತ ಮೊಹಮ್ಮದ್ ಸಿಂದಗಿ ಎನ್ನುವ ಆರೋಪಿ ಏನಿದ್ದಾನೆ, ಈತ ಬಹಳಷ್ಟು ಕಿಲಾಡಿ ಇರ್ತಾನೆ. ಈತ ಕಳೆದ 6-7 ದಿನಗಳಿಂದ ಗದಗ್ನಲ್ಲೇ ಒಂದು ಲಾಡ್ಜ್ನಲ್ಲಿ ರೂಮ್ ಮಾಡ್ಕೊಂಡಿರ್ತಾನೆ. ಅದರ ಪಕ್ಕದಲ್ಲೇ ಶಾಂತದುರ್ಗ ಜ್ಯುವೆಲರ್ಸ್ ಇರುತ್ತೆ. ಈ ಜ್ಯುವೆಲರ್ಸಿಗೆ ಕನ್ನ ಹಾಕ್ತಾನೆ. 3 ಅಂತಸ್ತಿನ ಜ್ಯುವೆಲರ್ಸ್ ಒಳಗಡೆ ಸಿನಿಮೆ ರೀತಿಯಲ್ಲಿ ಹೋಗಿ ಒಂದು ಕಿಟಕಿ ಇರುತ್ತೆ, ಕಿಟಕಿ ಕಟ್ ಮಾಡಿ ಒಳಗಡೆ ಹೋಗಿ ಜ್ಯುವೆಲರ್ಸ್ನಲ್ಲಿರುವಂಥ ಅಪಾರ ಪ್ರಮಾಣದ ಬೆಳ್ಳಿ ಮತ್ತು ಚಿನ್ನವನ್ನು ಕೂಡ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿರ್ತಾನೆ. ಎಸ್ಕೇಪ್ ಆದ 6 ಗಂಟೆಯಲ್ಲೇ ಗದಗ ಶಹರ ಪೊಲೀಸರು ವಿಶೇಷ ತಂಡಗಳನ್ನು ರಚನೆ ಮಾಡಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ.